ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಸಣ್ಣ ಒಂದೇ ಒಂದು ತಪ್ಪು, ಈ ಒಂದು ಸಣ್ಣ ತಪ್ಪು ಆಗದೆ ಇರೋ ಹಾಗೆ ಮಾಡದೇ ಇದ್ರೆ ನಾವು ಆ ತಾಯಿಯ ಆಶೀರ್ವಾದ ಖಂಡಿತ ನಮಗೆ ಸಿಗುತ್ತೆ. ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ನೆಲೆಸಿರ್ತಾರೆ. ಈ ಒಂದು ಸಣ್ಣ ತಪ್ಪು ಮಾಡದೇ ಇದ್ರೆ ಆ ಮಹಾತಾಯಿ ಅಂದರೆ ಲಕ್ಷ್ಮೀ ದೇವಿಯನ್ನು ನಾವು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಿರೋ ಥರ ನಾವು ಯಾವ ರೀತಿ ಮಾಡ್ಕೋಬೇಕು. ಮೊದಲನೇದಾಗಿ ಎಷ್ಟೇ ಸಮಸ್ಯೆ ಇದ್ರೂ ನಾವು ಮನೆಯ ಹೆಣ್ಮಕ್ಳು ಕಣ್ಣೀರನ್ನು ಹಾಕಬಾರ್ದು. ಅದರಲ್ಲೂ ಮುಸ್ಸಂಜೆ ಹೊತ್ತು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಶ್ವಿನಿ ದೇವತೆಗಳ ಬಗ್ಗೆ. ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಮನೆಯ ಹೆಣ್ಮಕ್ಳು ಕಣ್ಣೀರನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಹಾಕಬಾರ್ದು. ಆ ಒಂದು ಸಮಸ್ಯೆ ಏನೇ ಇರಲಿ, ಎಂಥದ್ದೇ ನಡೆದಿರಲಿ, ಏನು ಬೇಕಾದರೂ ಆಗಿರಲಿ, ಏನೇ ನಡೆದಿದ್ರೂ ಕೂಡ ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಇವಾಗ ನಾವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ, ಬೇರೆ ಬೇರೆ ಲಕ್ಷ್ಮಿ ಪೂಜೆಗಳನ್ನು ಕೂಡ ಮಾಡ್ತೀವಿ. ಆದರೆ ಇದನ್ನು ನಿಮ್ಮ ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಬೇರೆಯವರು ಮೆಚ್ಚೋದಕ್ಕೋಸ್ಕರ ನಾವು ಪೂಜೆನ ಮಾಡೋದಕ್ಕೆ ಹೋಗ್ಬಾರ್ದು. ಆಮೇಲೆ ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ನಾನು ಇಷ್ಟು ಖರ್ಚು ಮಾಡಿದೆ ಅಂತ ಅಪ್ಪಿ ತಪ್ಪಿ ಕೂಡ ನಾವು ನಮ್ಮ ಬಾಯಿಂದ ಬರಬಾರ್ದು. ಈ ಮಾತನ್ನ ನೀವೇನಾದ್ರೂ ಹೇಳಿದ್ರೆ ಖಂಡಿತ ಅಮ್ಮನವರಿಗೆ ಕೋಪ ಬರುತ್ತೆ. ಯಾಕೆ ಹೇಳಿ, ಅಮ್ಮ ಕೊಟ್ರೇನೆ ನಾವು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಇದರಲ್ಲಿ ನಮ್ದು ನಿಮ್ದು ಅಂತ ಏನೂ ಇಲ್ಲ. ಹಂಗಾಗಿ ನಾನು ಇಷ್ಟು ಖರ್ಚು ಮಾಡಿದೆ, ಇಷ್ಟು ಬೆಲೆ ಬಾಳುವಂತ ಸೀರೆ ತಗೊಂಡು ಬಂದೆ, ಹಬ್ಬಕ್ಕೋಸ್ಕರ ಈ ತರ ತಂದೆ, ಇಂಥದ್ದೇ ತಿಂಡಿ ಮಾಡಿದೆ, ಈ ಥರದ್ದೆಲ್ಲ ನಾನು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಯಾರ ಕೈಯಲ್ಲಿ ಹೇಗೆ ಸೇವೆ ಮಾಡಿಸ್ಕೋಬೇಕು ಅನ್ನೋದು ಅಮ್ಮನ ನಿರ್ಧಾರ ಆಗಿರುತ್ತೆ. ಹಂಗಾಗಿ ನಾವೇನೇ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ಖುಷಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ನೀವು ಕೊಟ್ಟಿರೋದಕ್ಕಲ್ವಾ ಅಮ್ಮ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾ ಅದೇ ಭಾವನೆ ನಮ್ಮ ಮನಸ್ಸಿನಲ್ಲೂ ಕೂಡ ಇರಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ರೂ ಕೂಡ ಸಾಲ ಮಾಡಿ ಹಬ್ಬ ಮಾಡೋದು, ಆಮೇಲೆ ಹಬ್ಬಕ್ಕೋಸ್ಕರ ಇಷ್ಟು ಖರ್ಚಾಯ್ತು, ಇಷ್ಟು ಸಾಲ ಆಯ್ತು ಅಂತ ಕೊರಗೋದು, ಇಂಥದ್ದೆಲ್ಲ ಖಂಡಿತ ಮಾಡಬೇಡಿ. ಇಂತಹ ಜಾಗದಲ್ಲಿ ಒಂದು ಗಳಿಗೆನೂ ಕೂಡ ಆ ಮಹಾಲಕ್ಷ್ಮಿ ಇರೋದಿಲ್ಲ, ಅಲ್ಲಿ ನೆಲೆಸೋದು ಇಲ್ಲ, ಅಲ್ಲಿ ನಿಲ್ಲೋದು ಕೂಡ ಇಲ್ಲ. ಇನ್ನು ಮನೆಯವ್ರಿಗೆ ಇಷ್ಟ ಇರೋದಿಲ್ಲ, ಆದರೆ ನಿಮಗೆ ಮಾಡುವಂಥ ಆಸೆ ಇರುತ್ತೆ. ಈ ರೀತಿ ಬೇಕು ಬೇಡ ಅನ್ನೋ ಗೊಂದಲದ ನಡುವೆ ನೀವೇನಾದರೂ ಈ ಹಬ್ಬಗಳು ಪೂಜೆಗಳು ಮಾಡಿದಾಗ ಅದು ಕೂಡ ತಾಯಿಗೆ ಇಷ್ಟ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ದೇವಿ ಹತ್ರನೇ ಹೇಳ್ಕೋಬೇಕು, ಹಬ್ಬ ಮಾಡೋದಕ್ಕೆ ತುಂಬಾ ಇಷ್ಟ ಅಮ್ಮ ನನಗೆ, ಮನೆಯಲ್ಲಿರೋರು ಕೂಡ ಎಲ್ಲರೂ ಒಪ್ಕೊಳ್ಳೋ ಹಾಗೆ ಆ ಒಂದು ಮನಸ್ಥಿತಿ ಬದಲಾಯಿಸಮ್ಮ, ನನ್ನಿಂದನೂ ಸೇವೆನ ಸ್ವೀಕರಿಸು ತಾಯಿ ಅಂತ ಕೇಳ್ಕೋಬೇಕು. ಎಲ್ಲರೂ ನೋಡೋ ಹಾಗೆ ಮೆಚ್ಚೋ ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ. ಆ ದೇವಿ ಮೆಚ್ಚೋ ಹಾಗೆ ಮಾಡಿದ್ರೆ ಸಾಕು. ಸಿಂಪಲ್ ಆಗಿ ಒಂದು ಕಳಶ ಇಟ್ಬಿಟ್ಟು, ಎಲೆ ಅಡಿಕೆ 2 ಬಾಳೆಹಣ್ಣು ಇಟ್ಬಿಟ್ಟು, 2 ತುಪ್ಪದ ದೀಪ ಹಚ್ಚಿಟ್ಬಿಟ್ಟು ನಾವು ಹಬ್ಬ ಮಾಡಿದ್ರು ಕೂಡ ಸಾಕು. ಆ ತಾಯಿ ಮನಸ್ಫೂರ್ತಿಯಾಗಿ ಸ್ವೀಕರಿಸ್ತಾರೆ. ಅದಕ್ಕೋಸ್ಕರ ಹಬ್ಬ ಮಾಡಬೇಕು ಅಂತ ದಯವಿಟ್ಟು ಯಾರು ಕೂಡ ಸಾಲ ಮಾಡಿಬಿಟ್ಟು ಹಬ್ಬವನ್ನ ಮಾಡೋದಿಕ್ಕೆ ಹೋಗ್ಬೇಡಿ. ಎಷ್ಟು ದುಡಿದ್ರೂ ಸಾಲ ತೀರ್ಸೋದಿಕ್ಕೆ ಆಗ್ತಾ ಇಲ್ಲ, ಕೈಯಲ್ಲಿ ದುಡ್ಡು ಉಳಿತಾಯ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮಗೆ ಮಾತ್ರ ಯಾಕೆ ಈ ಥರ ಆಗುತ್ತೆ? ಯಾರ್ಯಾರು ಹೇಗೇಗೋ ಮುಂದುವರೆದಿದ್ದಾರೆ, ಆದರೆ ನಾವು ಮಾತ್ರ ಹಾಗೇನೇ ಇದ್ದೀವಿ. ಆ ದೇವ್ರಿಗೆ ನಮ್ಮ ಮೇಲೆ ಯಾಕೆ ಇನ್ನೂ ಕರುಣೆ ಬಂದಿಲ್ಲ? ಆ ದೇವರು ಯಾಕೆ ನಮ್ಮ ಕಡೆ ನೋಡ್ತಾ ಇಲ್ಲ? ಇಂಥ ನೂರಾರು ಪ್ರಶ್ನೆಗಳು, ನೂರಾರು ಯೋಚನೆಗಳು ಅಥವಾ ಸಮಸ್ಯೆಗಳಲ್ಲಿ ಬಗೆಹರಿಬೇಕು. ಯಾರ್ಯಾರು ಏನೇನು ಹೇಳಿದ್ರು ಕೂಡ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಪೂಜೆ, ವ್ರತ, ಉಪವಾಸ, ದೀಪಾರಾಧನೆ, ಪ್ರದಕ್ಷಿಣೆ ನಮಸ್ಕಾರ, ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಏನ್ ಪರಿಹಾರವನ್ನ ಮಾಡಿಸ್ಕೋಬೇಕು ಎಲ್ಲನೂ ಮಾಡ್ತೀವಿ. ಏನ್ ಸರಿ ಹೋಗುತ್ತಪ್ಪ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇನೆ ಇನ್ನೊಂದು ಸಮಸ್ಯೆ ಶುರು ಆಗ್ಬಿಟ್ಟಿರುತ್ತೆ. ಇದರಿಂದ ಯಾವಾಗ ಮುಕ್ತಿ ಸಿಗುತ್ತೆ? ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ವಾ? ಈ ಥರ ಎಲ್ಲ ಅನ್ಸುತ್ತಲ್ವಾ? ನಿಜವಾಗ್ಲೂ ಅನ್ಸುತ್ತೆ. ಈಗ ನಾವು ಲಕ್ಷ್ಮೀ ಪೂಜೆ ಮಾಡೋದೇನೆ ಹಣದ ಸಮಸ್ಯೆಗೆ ಅಲ್ವಾ? ಬೇಗ ಸಾಲ ತೀರಿಸ್ಬೇಕು, ದುಡ್ಡು ಉಳಿಸ್ಬೇಕು, ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಎಲ್ರಿಗೂ ಕೂಡ ಅನಿಸುತ್ತೆ. ಅದಕ್ಕೋಸ್ಕರ ಯಾರು ಏನೇ ಹೇಳಿದ್ರು ಕೂಡ ಪೂಜೆ ವ್ರತ ಎಲ್ಲನೂ ಕೂಡ ಮಾಡ್ತಾ ಬಂದಿರ್ತೀವಿ. ಲಕ್ಷ್ಮೀ ಪೂಜೆ ಮಾಡುವಾಗ ಸಣ್ಣ ತಪ್ಪು, ಈ ಒಂದು ಸಣ್ಣ ತಪ್ಪು ಆಗದೆ ಇರೋ ಹಾಗೆ ಮಾಡದೇ ಇದ್ರೆ ಆ ತಾಯಿ ಆಶೀರ್ವಾದ ಖಂಡಿತ ಸಿಗುತ್ತೆ. ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ. ಇದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಹಬ್ಬಕ್ಕೋಸ್ಕರ ಸಾಲ ಮಾಡಿಬಿಟ್ಟು ಈ ಥರ ಸಮಸ್ಯೆಗಳಿಗೆ ಒಳಗಾಗಬೇಡಿ. ಎಷ್ಟೋ ಜನ ಕಮೆಂಟ್ಸ್ನಲ್ಲೂ ಕೂಡ ಹೇಳ್ತಾ ಇರ್ತಾರೆ, ನಾನು 2 ವಾರ ವ್ರತ ಮಾಡಿದೆ, 5 ವಾರ ವ್ರತ ಮಾಡಿದ್ದೆ, ನನ್ಗೆ ಒಳ್ಳೇದಾಯ್ತು ಅಂತ.
ಹೇಳಿದ ತಕ್ಷಣ ಕೆಲವ್ರಿಗೆ ಬೇಜಾರಾಗ್ಬೋದು. ನಾವು ಅಷ್ಟೇ ಕಷ್ಟಪಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ ಅವರು ಎಲ್ಲರೂ ಅದೇ ವಿಚಾರವಾಗಿ ತುಂಬ ಪ್ರಯತ್ನ ಪಟ್ಟು ಫೈನಲ್ ಆಗಿ ಈ ಒಂದು ವ್ರತಗಳನ್ನು ಮಾಡಿದಾಗ ಫಲ ಸಿಕ್ಕಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ. ಅದರಲ್ಲಿ ನಾನು ಕೂಡ ಒಬ್ಬಳು. ನನಗೂ ಕೂಡ ಎಲ್ಲ ಥರ ಪ್ರಯತ್ನ ಪಟ್ಟು ಫೈನಲ್ ಆಗಿನೇ ನನಗೆ ಕೊನೆಯಲ್ಲಿ ಫಲ ಸಿಕ್ಕಿರೋವಂಥದ್ದು. ಸುಲಭವಾಗಿ ಯಾರಿಗೂ ಕೂಡ ಏನೂ ಸಿಗೋದಿಲ್ಲ. ಎಲ್ಲದಕ್ಕೂ ಕೂಡ ಪ್ರಯತ್ನವನ್ನು ಪಡಲೇಬೇಕು, ಕಷ್ಟನೂ ಪಡಲೇಬೇಕು. ಹಾಗಾಗಿ ಈ ವ್ರತಕ್ಕಾಗಿ ಕೂಡ ಹಾಗೇನೆ ಮನಸ್ಫೂರ್ತಿಯಾಗಿ ನೀವು ಮಾಡಿ, ಫಲ ಆ ತಾಯಿ ಕೊಟ್ಟೇ ಕೊಡ್ತಾರೆ. ಇನ್ನು ಹಬ್ಬ ಮಾಡಬೇಕಾದ್ರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಹಣ ನಮ್ಮ ಹತ್ರನೂ ಕೂಡ ಇರುತ್ತೆ. ಮಿಕ್ಕಿದ್ದು ಬೇಕಾಗಿರೋದನ್ನ ನಾವು ಮನೆಯವ್ರ ಹತ್ರ ಕೇಳ್ತೀವಿ. ಆಗ ಅವರು ಇರೋದ್ರಲ್ಲೇ ಮಾಡು, ನೀನು ಇಷ್ಟೇ ತರಬೇಕು, ಇದನ್ನು ಹಾಕಿದ್ರೆ ಮಾತ್ರ ದೇವರು ವರ ಕೊಡೋದಾ, ಈ ಥರ ಎಲ್ಲ ಮಾತುಗಳು ಬಂದ್ಬಿಡುತ್ತೆ. ಆದರೆ ಮಹಾಲಕ್ಷ್ಮೀ ದೇವಿ ತುಂಬಾ ಸ್ವಾಭಿಮಾನಿ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಅವಮಾನ ಆಯಿತು ಅಂತ ಹೇಳಿಬಿಟ್ಟು ವೈಕುಂಠವನ್ನೇ ಬಿಟ್ಟು ಬಂದವರು. ಇನ್ನು ಮನೆಗಳಲ್ಲಿ ನಾವು ಈ ಥರ ಮಾತುಗಳನ್ನು ಮಾತಾಡಿದಾಗ ಆ ತಾಯಿ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ತಾರೆ. ಹಂಗಾಗಿ ಮನೆಯಲ್ಲಿ ಈ ಥರ ಮಾತಾಡೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ದೊಡ್ಡವರೇ ಆಗಿರ್ಬೋದು ಅಥವಾ ಗಂಡ ಆಗಿರಲಿ, ಅವರು ಯಾವ ಥರ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಮಾತುಗಳನ್ನು, ಇಷ್ಟ ಇಲ್ಲದೆ ಇರೋ ಕೆಲಸಗಳನ್ನು ಮಾಡೋದಿಕ್ಕಂತೂ ಹೋಗಲೇಬೇಡಿ. ಅದರಲ್ಲೂ ಇಂಥ ಪೂಜೆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರನೇ ನಾವು ಮನಿ ಸೇವಿಂಗ್ಸನ್ನು ಮಾಡೋ ಐಡಿಯಾ ಬಂದಿತ್ತು. ಅಷ್ಟೋ ಇಷ್ಟು ನಾವು ಕೂಡ ಇಟ್ಕೊಂಡಿದ್ರೆ ಹಬ್ಬದ ಪೂಜೆಗೆ ಆಗುತ್ತಲ್ವಾ ಅಂತ ಅಂದ್ಕೊಂಡು ಆ ಒಂದು ಥಾಟ್ನಲ್ಲಿ ಸೇವಿಂಗ್ಸ್ನ ಮಾಡ್ಕೊಂಡು ಬಂದಿದ್ದು. ಹಾಗೆ ದೇವಿ ಅಲಂಕಾರನೂ ಕೂಡ ಅಷ್ಟೇ ಸಿಂಪಲ್ ಆಗಿ ನಾವು ಶುರು ಮಾಡಿದ್ರೆ ಇದರಿಂದ ನಮಗೆ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಮತ್ತು ಕೆಲಸ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಖುಷಿಯಿಂದ ನಾವು ಪೂಜೆನ ಮಾಡೋದಕ್ಕಾಗುತ್ತೆ. ಇಲ್ಲಿಂದ ನಮಗೆ ಬೇರೆ ಬೇರೆ ಮಾಹಿತಿ ನಾವು ತಿಳ್ಕೊಂಡು ಹೋಗೋ ಥರ ಆಗುತ್ತೆ. ಅಂದರೆ ಆ ದೇವರು ಬೇರೆಯವರ ಮುಖಾಂತರ ಕೂಡ ನಮಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಂದಾದ ವೈಭವ ಲಕ್ಷ್ಮಿ ವ್ರತ ಕೂಡ ಅಷ್ಟೇನೆ. ಈ ವ್ರತ ಮಾಡಿದಾಗಲೂ ಅಷ್ಟೇ. ಆದರೆ ಯಾವುದೇ ಆದ್ರೂ ನಾವು ಶುರು ಮಾಡಿದ ತಕ್ಷಣವೇ ಫಲ ಸಿಗುತ್ತೆ ಅಂತ ಅಲ್ಲ. 3-4 ವರ್ಷ ನಾನು ಮಾಡಿದ ಮೇಲೇ ನನಗೆ ಫಲ ಸಿಕ್ಕಿರೋವಂಥದ್ದು. ಅಂದರೆ ಈ ಪರಿಹಾರ ಹೇಗಿತ್ತು ಅಂತ ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಥರ ಜೀವನದಲ್ಲಿ ಮನಿ ಪ್ರಾಬ್ಲಮ್ ಅನ್ನೋದು ತುಂಬಾ ಸುಲಭವಾಗಿ ಸಾಲ್ವ್ ಆಗ್ತಾ ಬಂತು. ಅಂದರೆ ಆ ತಾಯಿ ನಮಗೆ ದಾರಿ ತೋರಿಸ್ತಾರೆ. ನೀನು ಹೀಗೆ ಮಾಡು, ನೀನು ಈ ದಾರಿನಲ್ಲಿ ಹೋದರೆ ನಿನಗೆ ಒಳ್ಳೆಯದಾಗುತ್ತೆ, ನಿನಗೆ ದುಡ್ಡು ಉಳಿಯುತ್ತೆ, ನೀನು ಈ ಥರನೇ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಅಥವಾ ಬೇರೆಯವರ ಮುಖಾಂತರನೇ ನಮಗೆ ತಿಳಿಯುತ್ತೆ. ಈ ಥರ ನಾವು ಅಳವಡಿಸ್ಕೊಂಡು ಹೋದಾಗ ಖಂಡಿತವಾಗ್ಲೂ ಹಣದ ಸಮಸ್ಯೆ, ಸಾಲದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಆ ತಾಯಿ ಒಬ್ಬರು ನಮ್ಮನ್ನು ಕೈ ಹಿಡಿದ್ಬಿಟ್ರೆ ಜೀವನದಲ್ಲಿ ಸಮಸ್ಯೆಗಳು ಯಾವುದೂ ಕೂಡ ಇರೋದಿಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೈಭವ ಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸಾಲದಿಂದ ಬೇಗ ಮುಕ್ತಿ ಸಿಗಬೇಕು, ಇಟ್ಟಿರೋ ಒಡವೆನ ಬಿಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು ಮೊದಲು ವೈಭವ ಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಶುರು ಮಾಡಿ. ಹೆಸರಲ್ಲೇ ಇದೆ ನೋಡಿ ವೈಭವ ಅಂತ. ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲಿ ವೈಭವಗಳನ್ನು ಆ ತಾಯಿ ಕರುಣಿಸ್ತಾರೆ. ಈಗಾಗಲೇ ಶುರು ಮಾಡಿರೋ ಅಂಥವ್ರು ನಿಮ್ಮ ಅನುಭವದ ಮಾತುಗಳನ್ನು ಕಮೆಂಟ್ಸ್ನಲ್ಲಿ ಬರೀರಿ. ಈ ವ್ರತ ಯಾವ ರೀತಿ ಅಂತ ಅಂದರೆ ನಾವು ಮಾಡದೇ ಇದ್ರೂ ಕೂಡ, ಅಂದರೆ ಒಂದೇ ಒಂದ್ಸಲ ನಾವು ಮಾಡಿದ್ರೂ ಕೂಡ, ಬಿಟ್ಟರೂ ಕೂಡ ನಮ್ಮಿಂದ ತಿಳ್ಕೊಂಡಿರೋರು ಎಷ್ಟೋ ಜನ ವ್ರತಗಳನ್ನು ಮಾಡ್ತಾ ಇರ್ತಾರೆ. ಅದೆಲ್ಲ ಫಲಗಳು ಕೂಡ ಸಿಗುತ್ತೆ. ಒಂದ್ಸಲ ಮಾಡಿ ಆ ಬುಕ್ಕುಗಳನ್ನು ತಾಂಬೂಲದ ಜೊತೆಗೆ ಕೊಟ್ಟು ಅದರಲ್ಲಿ ಯಾರು ಮಾಡಿದ್ರು ಕೂಡ ನೀವೇ ಲೆಕ್ಕ ಹಾಕಿ. ನಾವು 8 ಜನಕ್ಕೆ ಕೊಟ್ಟಿರ್ತೀವಿ ಅಲ್ವಾ, ನಾವು 8 ಜನಕ್ಕೆ ತಾಂಬೂಲದ ಜೊತೆಗೆ ಕೊಟ್ಟಿರ್ತೀವಿ. ಆ 8 ಜನ ಇನ್ನೂ 8 ಜನಕ್ಕೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇದು ಚೈನ್ ಲಿಂಕ್ ತರ ಜೀವನ ಪರ್ಯಂತ ಶುಭ ಫಲ ಸಿಗೋ ಅಂತ ವ್ರತ ಇದು. ನಾವು ವೈಭವ ಲಕ್ಷ್ಮಿ ವ್ರತವನ್ನ ಮಾಡ್ತಾ ಕನಕದಾರ ಸ್ತೋತ್ರವನ್ನ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಹಣದ ಸಮಸ್ಯೆ ದೂರ ಆಗುತ್ತೆ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತಂದ್ರೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.